ನಮಸ್ಕಾರ ವೀಕ್ಷಕರೇ, ಕಥಾಮಂಥನದ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ವೀಕ್ಷಕರೇ, ರಾಮಬಂಟ ಮಹಾಬಲಶಾಲಿ ರಾಮಭಕ್ತ ಹನುಮಂತನ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ. ಆದರೆ ನಮ್ಮ ಈ ವಿಡಿಯೋದಲ್ಲಿ ಹನುಮಂತನ ಬಗ್ಗೆ ನಿಮಗೆ ತಿಳಿಯದ ಕೆಲವು ಪ್ರಮುಖ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಂಜನೇಯನ ಬಗ್ಗೆ ಪೂರ್ತಿಯಾಗಿ ತಿಳಿಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆಂಜನೇಯ ಹನುಮಂತನು ಹುಟ್ಟಿದ್ದು ಕಿಷ್ಕಿಂಧಾದಲ್ಲಿ, ಅಂದ್ರೆ ನಮ್ಮ ಈಗಿನ ಹಂಪೆಯ ಹತ್ತಿರದಲ್ಲಿರುವ ಅಂಜನಾದ್ರಿ ಬೆಟ್ಟದಲ್ಲಿ. ಹನುಮಂತನ ತಂದೆ ವಾನರ ರಾಜನಾದ ಕೇಸರಿ, ತಾಯಿ ಅಂಜನಾದೇವಿ. ಹನುಮಂತನಿಗೆ ತನ್ನ ತಾಯಿಯನ್ನ ಕಂಡ್ರೆ ಅಗಾಧವಾದ ಪ್ರೀತಿ. ಆದ್ದರಿಂದಲೇ ಆತನಿಗೆ ಆಂಜನೇಯ ಅಂತ ಕರೆಯಲಾಯಿತು. ಹನುಮಂತನ ತಾಯಿಯಾದ ಅಂಜನಾದೇವಿಯು ಹನುಮಂತನ ತಾಯಿಯಾಗುವ ಮೊದಲು ಆಕೆ ಸ್ವರ್ಗಲೋಕದ ಅಪ್ಸರೆಯಾಗಿದ್ರು. ಈ ಕಥೆಯನ್ನ ನೋಡೋದಾದ್ರೆ, ಸ್ವರ್ಗಲೋಕದ ಅಪ್ಸರೆಯರಲ್ಲಿ ಪುಂಜಿಕಾ ಸ್ಥಳ ಎಂದು ಪ್ರಸಿದ್ಧಿಯಾಗಿದ್ದ ಅಂಜನಾದೇವಿಯು ಮಹಾನ್ ಶಿವಭಕ್ತೆಯಾಗಿದ್ರು. ಸ್ವರ್ಗಲೋಕದಲ್ಲಿದ್ರೂ ಸಹ ಪುಂಜಿಕಾ ಸ್ಥಳ ಪ್ರತಿನಿತ್ಯವೂ ಶಿವ ಪೂಜೆ ಮತ್ತು ಶಿವ ಭಕ್ತಿಯಲ್ಲಿ ಅಪಾರ ನಿಷ್ಠೆ ಉಳ್ಳವರಾಗಿದ್ರು. ಆದ್ದರಿಂದಲೇ ಇವರನ್ನ ಹನುಮಂತನ ತಾಯಿಯಾಗಲು ಅರ್ಹರೆಂದು ದೇವತೆಗಳು ನಿರ್ಧರಿಸಿದ್ರು ಅಂತ ಹೇಳಲಾಗುತ್ತೆ. ಹೀಗೆ ಒಂದಿನ ವಾಯು ವಿಹಾರಕ್ಕೆಂದು ಭೂಲೋಕದ ಕಡೆ ಬಂದ ಪುಂಜಿಕಾ ಸ್ಥಳ ಭೂಲೋಕದ ಸೌಂದರ್ಯವನ್ನ ಸವಿಯುತ್ತಾ ಮೈಮರೆತು ತನ್ನ ಸಖಿಯರೊಂದಿಗೆ ಸೇರಿ ಕಾಡಿನಲ್ಲಿ ತಪಸ್ಸಿನಲ್ಲಿ ಕುಳಿತಿದ್ದ ಋಷಿಗಳ ತಪಸ್ಸನ್ನ ಭಂಗಗೊಳಿಸ್ತಾರೆ. ಕೋಪಗೊಂಡ ಋಷಿಗಳು, ನಿನ್ನ ವಾನರಳಂತಹ ವರ್ತನೆಯಿಂದ ನನ್ನ ತಪಸ್ಸನ್ನ ಭಂಗಗೊಳಿಸಿರುವೆ, ಆದ್ರಿಂದ ನೀನು ವಾನರಳಾಗಿ ಹುಟ್ಟು ಎಂದು ಶಾಪವನ್ನ ನೀಡುತ್ತಾರೆ. ಇದೇ ಕಾರಣದಿಂದ ಅಂಜನಾ ದೇವಿಯು ಭೂಲೋಕದಲ್ಲಿ ವಾನರ ಕುಲದಲ್ಲಿ ಹುಟ್ಟಿ ಹನುಮಂತನ ತಾಯಿಯಾದ್ರು. ಅಂಜನಾ ದೇವಿಯು ಹನುಮಂತನನ್ನ ಮಗನನ್ನಾಗಿ ಪಡೆಯಲು 7 ವರ್ಷ ಕಠಿಣ ತಪಸ್ಸನ್ನ ಆಚರಿಸಿ ವಾಯುದೇವನ ಅನುಗ್ರಹದಿಂದ ಹನುಮಂತನನ್ನ ಮಗನನ್ನಾಗಿ ಪಡೆದರು. ನಮ್ಮ ಮಹಾಬಲಿ ಹನುಮಂತನು ಶಿವನ ಅವತಾರ. ಹೌದು, ಆಂಜನೇಯನು ಶಿವನಾಂಶದಿಂದ ಹುಟ್ಟಿದವನು. ಶಿವನು ಮಹಾವಿಷ್ಣುವಿನ ಸಹಾಯಕ್ಕೆ ಪ್ರತಿ ಸಹಾಯಕ್ಕಾಗಿ, ಅಂದ್ರೆ ವಿಷ್ಣುವು ಭಸ್ಮಾಸುರನಿಂದ ಶಿವನನ್ನ ಕಾಪಾಡಿದ ಸಹಾಯಕ್ಕೆ ಪ್ರತಿ ಸಹಾಯ ಮಾಡಲು ಸಂದರ್ಭವನ್ನ ಹುಡುಕುವಾಗ ವಿಷ್ಣುವು ಭೂಲೋಕದಲ್ಲಿ ಶ್ರೀರಾಮನ ಅವತಾರ ತಾಳ್ತಾರೆ. ಅವರಿಗೆ ಧರ್ಮ ಸ್ಥಾಪನೆಯಲ್ಲಿ ಸಹಾಯ ಮಾಡಲು ಶಿವನು ಹನುಮಂತನ ಅವತಾರ ತಾಳಿದ್ದಾರೆ ಅಂತ ಹೇಳಲಾಗುತ್ತೆ. ಆದ್ರಿಂದಲೇ ಹನುಮಂತನನ್ನ ರುದ್ರಾವತಾರಿ ಎಂದು ಕರೆಯಲಾಗುತ್ತೆ. ಇನ್ನು ವಾನರ ರಾಜನಾದ ವಾಲಿಯು ಆಂಜನೇಯನ ಅಪಾರ ಶಕ್ತಿಯನ್ನ ನೋಡಿ ತಾನು ಆಂಜನೇಯನಿಗಿಂತಲೂ ಶಕ್ತಿಶಾಲಿಯಾಗಬೇಕೆಂದು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ರಣರಂಗದಲ್ಲಿ ಎದುರಾಳಿಯ ಶಕ್ತಿ ಮಂಕಾಗುವಂತೆ ಮತ್ತು ಎದುರಾಳಿಯ ಅರ್ಧ ಶಕ್ತಿಯು ತನ್ನತ್ತ ಸೆಳೆಯುವ ವರವನ್ನ ಪಡೆಯುತ್ತಾನೆ ಎಂದು ಹೇಳಲಾಗುತ್ತೆ. ಹನುಮಂತನು ವಾನರನಾಗಿದ್ದರೂ ಸಹ ಮಹಾನ್ ಶಕ್ತಿಶಾಲಿ, ಜೊತೆಗೆ ಬುದ್ಧಿವಂತನಾಗಿದ್ದು ನಮ್ಮ ಆಂಜನೇಯನಿಗೆ ಸಂಸ್ಕೃತ, ವೇದಶಾಸ್ತ್ರ, ಯೋಗಶಾಸ್ತ್ರ, ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ವೈದಿಕ ಶಾಸ್ತ್ರ, ಸಂಗೀತ, ವ್ಯಾಕರಣ, ಹೀಗೆ ಹನುಮಂತನಿಗೆ ತಿಳಿಯದ ವಿದ್ಯೆಗಳಿಲ್ಲ. ನಾರದ ಮುನಿಗಳು, ಸನಕ ಮಹರ್ಷಿಗಳು ಮತ್ತು ವಿದ್ಯೆಯ ಆದಿದೇವತೆಯಾದ ಸರಸ್ವತಿಯರಿಗೂ ಕೂಡ ಇವರು ಕೆಲವು ವಿದ್ಯೆಗಳನ್ನ ಕಲಿಸಿದ್ದಾರೆ ಅಂತ ಹೇಳಲಾಗುತ್ತೆ. ನಮ್ಮ ಆಂಜನೇಯನು ಬ್ರಹ್ಮಚಾರಿ ಎಂದು ಎಲ್ಲರಿಗೂ ಗೊತ್ತು. ಆದ್ರೆ ಹನುಮಂತನು ಬ್ರಹ್ಮಚಾರಿಯಾದರೂ ಸಹ ಇವರಿಗೆ ಮಕರಧ್ವಜನೆಂಬ ಮಗನಿದ್ದಾನೆ. ಅದು ಹೇಗೆ ಸಾಧ್ಯ? ಅದನ್ನು ನೋಡೋಣ. ಹನುಮಂತನು ದೇವಿ ಸೀತೆಯನ್ನ ಹುಡುಕಲು ಲಂಕೆಗೆ ಹೋದಾಗ ಅವನನ್ನ ರಾವಣನು ಸೆರೆ ಹಿಡಿದು ಅವನ ಬಾಲಕ್ಕೆ ಬೆಂಕಿಯನ್ನ ಹಚ್ತಾನೆ. ಅದೇ ಬೆಂಕಿಯಿಂದ ನಮ್ಮ ಆಂಜನೇಯನು ಇಡೀ ಲಂಕೆಗೆ ಬೆಂಕಿಯನ್ನ ಹಚ್ತಾನೆ. ಈ ಸಂದರ್ಭದಲ್ಲಿ ಹನುಮಂತನು ತನ್ನ ಬಾಲದ ಬೆಂಕಿಯನ್ನ ಆರಿಸಲು ಅಲ್ಲಿನ ಸಮುದ್ರಕ್ಕೆ ಇಳಿತಾನೆ. ಆಗ ಅವನ ಮೈಯಲ್ಲಿನ ಬೆವರಿನ ಹನಿಯು ಒಂದು ವಿಶಿಷ್ಟ ಜಾತಿಯ ಮೀನಿನ ಗರ್ಭವನ್ನ ಸೇರುತ್ತೆ. ಇದರ ಪರಿಣಾಮ ಆ ಮೀನಿನ ಹೊಟ್ಟೆಯಲ್ಲಿ ಹನುಮಂತನ ಬೆವರಿನ ಪ್ರಭಾವದಿಂದ ಒಂದು ಗಂಡು ಮಗುವು ಬೆಳೆಯುತ್ತೆ. ಅವನೇ ಮಕರಧ್ವಜ. ಇವನನ್ನು ರಾವಣನ ತಮ್ಮನಾದ ಐರಾವಣನು ಸಾಕಿ ಬೆಳೆಸಿ ಅವನನ್ನ ಪಾತಾಳ ಲೋಕದ ಸೇನಾಧಿಪತಿಯನ್ನಾಗಿ ಮಾಡ್ಕೊತಾನೆ. ಈ ಕಥೆಯನ್ನ ಸಂಪೂರ್ಣವಾಗಿ ತಿಳಿಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋವನ್ನ ಮಾಡ್ತೇವೆ. ಇನ್ನು ಹನುಮಂತನ ಬಗ್ಗೆ ಮುಂದಿನ ವಿಚಾರಗಳನ್ನ ನೋಡೋದಾದ್ರೆ, ಹನುಮಂತನಿಗೆ ಋಷಿಗಳ ಶಾಪವಿದೆ ಹಾಗೂ ಹನುಮಂತನು
ಪ್ರಭು ಶ್ರೀರಾಮರಿಗಿಂತ ವಯಸ್ಸಿನಲ್ಲಿ ದೊಡ್ಡವನು ಹಾಗೂ ಹನುಮಂತನು ಕೂಡ ಪ್ರಭು ಶ್ರೀ ರಾಮರ ಮೇಲಿನ ಭಕ್ತಿಯಿಂದ ತಾನು ಕೂಡ ಒಂದು ರಾಮಾಯಣವನ್ನ ರಚಿಸಿದ್ದಾರೆ. ಹಾಗಾದ್ರೆ ನಾವೆಲ್ಲ ಕೇಳಿರೋದು ಹಾಗೂ ಓದಿರೋದು ವಾಲ್ಮೀಕಿ ರಾಮಾಯಣ ಮಾತ್ರ. ಹಾಗಾದ್ರೆ ಹನುಮಂತನ ರಾಮಾಯಣ ಏನಾಯ್ತು? ಈ ಎಲ್ಲ ರೋಚಕ ವಿಷಯಗಳನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.